ಸ್ನೇಹಿತರೆ, ಈ ಬಾರಿಯ T20 ವರ್ಲ್ಡ್ ಕಪ್ ಕ್ರಿಕೆಟ್ ಪ್ರೇಮಿಗಳಿಗೆ ಸಾಕಾಗುವಷ್ಟು ಮನರಂಜನೆಯನ್ನು ನೀಡಿದೆ. ನಮ್ಮ ಟೀಮ್ ಇಂಡಿಯನ್ ಆಟಗಾರರೆಲ್ಲರೂ ಕೂಡ ಆ ಸೆಲೆಬ್ರೇಷನ್ನ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಡಬಲ್ ಮಾಡಿದ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರು ಮಾಡಿಕೊಂಡಂಥ ಎಡವಟ್ಟು ಇವತ್ತು ಚರ್ಚೆಗೆ ಗ್ರಾಸವಾಗಿರೋದು. ಇತ್ತೀಚೆಗೆ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ, IPL ಟ್ರೆಂಡ್ ಆದಮೇಲೆ ಕ್ರಿಕೆಟ್ ಎಲ್ಲವೂ ಕೂಡ ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ. ಆದರೆ ವರ್ಲ್ಡ್ ಕಪ್ನಂಥ ಟೂರ್ನಮೆಂಟ್ಗಳು ನಡೀತಾ ಇದ್ದರೆ ನೋಡಿ, ನಮ್ಮ ದೇಶಭಕ್ತಿ, ನನ್ನ ದೇಶ, ನಮ್ಮ ಟೀಮೇ ಗೆಲ್ಲಬೇಕು ಅನ್ನೋ ಪ್ರೀತಿ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತೆ. ಇಂತಹ ಟೂರ್ನಮೆಂಟ್ಗಳಲ್ಲಿ ಪ್ರೂವ್ ಆಗಿದೆ ಕೂಡ. ಆದರೆ ನಾವೆಲ್ಲರೂ ಕೂಡ ನಮ್ಮ ದೇಶದ ಬಗ್ಗೆ ಬಹಳಷ್ಟು ಕಾಳಜಿಯಿಂದ ವರ್ತಿಸ್ತಾ ಇದ್ದರೆ, ನಮ್ಮ ದೇಶದ ಆಟಗಾರರೇ ನಮ್ಮ ದೇಶದ ಸಾರ್ವಭೌಮತೆಗೆ ಅವಮಾನ ಮಾಡಿಬಿಟ್ರೆ ಎಂಥವರಿಗಾದರೂ ಅದನ್ನು ಸಹಿಸ್ಕೊಳ್ಳೋದು ಕಷ್ಟ ಸಾಧ್ಯ. ನೋಡಿ, ಇದೀಗ ಗೆದ್ದ ಸಂಭ್ರಮದಲ್ಲಿ ಹಾರ್ದಿಕ್ ಪಾಂಡ್ಯ ಮಾಡಿದಂಥ ಎಡವಟ್ಟು ಇವತ್ತು ಅವರು ಕಾನೂನು ಸಂಕಷ್ಟದಲ್ಲಿ ಸಿಲುಕುವಂತೆ ಮಾಡಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ FIR ಏನಾದರೂ ಆಗಿಬಿಟ್ರೆ ಹಾರ್ದಿಕ್ ಪಾಂಡ್ಯ ಕೊನೆಗೆ ಜೈಲು ಪಾಲಾಗಬೇಕಾಗುತ್ತೆ ಅನ್ನೋ ಚರ್ಚೆ ಏನು ನಡೀತಾ ಇದೆ ಅಲ್ವಾ, ಅದು ಕೂಡ ಸತ್ಯ ಆಗಿಬಿಟ್ರೆ ಅಚ್ಚರಿ ಏನಿಲ್ಲ. ನೋಡಿ, ಒಂದು ಕಡೆ ಹಾರ್ದಿಕ್ ಪಾಂಡ್ಯ ಇಂಡಿಯನ್ ಟೀಮ್ಗೆ ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿರ್ಬೋದು, ಆದರೆ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಭಾಳಷ್ಟು ಹುಷಾರಾಗಿರಬೇಕಾಗತ್ತೆ. ಯಾಕೆಂದರೆ ಕಾನೂನು ಎಲ್ರಿಗೂ ಕೂಡ ಒಂದೇ. ಈ ನೆಲದ ಕಾನೂನಿಗೆ ಹಾರ್ದಿಕ್ ಪಾಂಡ್ಯ ಆಗಿರಲಿ, ದೇಶದ ಪ್ರಧಾನಿ ಆಗಿರಲಿ ತಲೆ ಬಾಗಲೇಬೇಕಾಗತ್ತೆ. ಒಂದು ಸಲ ಹಾರ್ದಿಕ್ ಪಾಂಡ್ಯ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ಮುಗಿದ ವೇಳೆ ತೋರಿದಂಥ ವರ್ತನೆ ಇದೆಯಲ್ವಾ, ಅದನ್ನು ಕಂಟ್ರೋಲ್ ಮಾಡಿಕೊಂಡಿದ್ರೆ ಈ ರೀತಿಯಾಗಿ ಇಶ್ಯೂ ಆಗ್ತಾ ಇರಲಿಲ್ಲ. ನೋಡಿ, ಈ ಟೂರ್ನಮೆಂಟ್, ಈ ಕಪ್ ಹಿಡಿಲಿಕ್ಕೆ ಪಟ್ಟ ಶ್ರಮ ಎಲ್ಲವನ್ನು ನೆನೆದು ನಿಟ್ಟುಸಿರು ಬಿಟ್ಟು ಒಂದು ಸಲ ಇಡೀ ತಂಡ ಸ್ಯಾಕ್ರಿಫೈಸ್ ಮಾಡಿದಂಥ ಟೈಮು, ಮೊಬೈಲ್ನ ಸ್ಯಾಕ್ರಿಫೈಸ್ ಮಾಡಿದ್ದು, ಸಂತೋಷವನ್ನು ಸ್ಯಾಕ್ರಿಫೈಸ್ ಮಾಡಿದ್ದು, ಅನೇಕರು ಫ್ಯಾಮಿಲಿಯನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇನ್ನು ಸ್ಯಾಮ್ಸನ್ ಆಡಿದಂಥ ಮಾತುಗಳು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅವೆಲ್ಲವನ್ನು ಒಂದು ಕ್ಷಣ ಅರೆಕ್ಷಣ ನೆನೆದು ಆ ಟ್ರೋಫಿಯನ್ನು ಎತ್ತಿಡಿದು ಖುಷಿ ಪಡಬೇಕಾದಂಥ ಕ್ಷಣ. ಆದರೆ ಹಾರ್ದಿಕ್ ಪಾಂಡ್ಯ ಅವರು ಆ ಖುಷಿಯನ್ನು ಸಹ ಆಟಗಾರರ ಜೊತೆ ಹಂಚಿಕೊಳ್ಳೋದನ್ನು ಬಿಟ್ಟು ಕೇವಲ ತಮ್ಮ ಗೆಳತಿಗೆ ಸೀಮಿತವಾಗಿಸಿ ಬಿಟ್ರಾ ಅನ್ನಿಸ್ತಾ ಇದೆ. ನೋಡಿ, ಹಾರ್ದಿಕ್ ಪಾಂಡ್ಯ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟು ಇತ್ತೀಚೆಗೆ ವೈರಲ್ ಆಗ್ತಾ ಇತ್ತು. ಹಾರ್ದಿಕ್ ಅವರು ಎಲ್ಲ ಉಲ್ಟಾ ಪಲ್ಟಾ ಕೂದಲೆಲ್ಲರೂ ಕಪ್ಪಾಗಲಿ ಅಂತ ಒದ್ದಾಡ್ತಾರೆ, ಏನೇನೋ ಬ್ಯೂಟಿಷಿಯನ್ ಟ್ರೈ ಮಾಡ್ತಾರೆ, ಹಾರ್ದಿಕ್ ಕೂದಲಿಗೆ ಬಿಳಿ ಬಣ್ಣ ಬಳ್ಕೊಂಡಿದ್ದಾರೆ ಅಂತ. ಎಲ್ಲರೂ ಮದುವೆ ಆದಮೇಲೆ ಮಕ್ಕಳು ಮಾಡ್ಕೊಳ್ತಾರೆ, ಆದರೆ ಹಾರ್ದಿಕ್ ಪಾಂಡ್ಯ ಅವರು ಮುಂಚೆನೇ ಮಗು ಮಾಡಿಕೊಂಡು ಮದುವೆ ಆಗಿಬಿಟ್ರು ಅನ್ನೋದು. ಅಂದರೆ ಎಲ್ಲ ಉಲ್ಟಾ ಸೀದಾ ಅಂತ. ನೋಡಿ, ಇದೆಲ್ಲ ನಾವು ತಮಾಷೆ ಅಂತ ಹೇಳಿ ಪಕ್ಕಕ್ಕೆ ಇಟ್ಬಿಡೋಣ. ಆದರೆ ರಾಷ್ಟ್ರಧ್ವಜವನ್ನು ಹೊದ್ದು ಅದನ್ನು ಮೈ ಮೇಲೆ ಹಾಕ್ಕೊಂಡು ಗೆಳತಿ ಜೊತೆ ಮಲಗಿಬಿಟ್ರೆ ಅದು ಅಂಥ ಲಕ್ಷಾಂತರ ಜನರು ನೋಡ್ತಕ್ಕಂಥ ಒಂದು ವೇದಿಕೆ, ಅದು ತಪ್ಪಾಗುತ್ತಾ ಅಲ್ವೇ? ನೋಡಿ, ಸರಸ ಸಲ್ಲಾಪ, ಪ್ರೀತಿ, ಮುದ್ದು ಇವೆಲ್ಲವನ್ನು ಮಾಡೋದಕ್ಕೆ ಸ್ವಲ್ಪ ಪ್ರೈವೇಸಿ ಬೇಕು. ಆದರೆ ಇದೆಲ್ಲವನ್ನು ಮರೆತು ಉಚ್ಚಾಟವನ್ನು ತೋರಿಬಿಟ್ರ ಅನ್ನೋದೇ ಚರ್ಚೆಯ ವಿಷಯ. ಇಲ್ಲಿ ಹಾರ್ದಿಕ್ ಪಾಂಡ್ಯ ತಪ್ಪು ಉದ್ದೇಶಪೂರ್ವಕವಾಗಿದೆಯೋ ಅಥವಾ ಗೊತ್ತಿಲ್ಲದೆ ಮಾಡಿಬಿಟ್ರೆ ಅದು ಚರ್ಚೆ ಇನ್ನೊಂದು ಕಡೆ ಆಗ್ತಾ ಇದೆ. ಆದರೆ ಕಾನೂನಾತ್ಮಕವಾಗಿ ನೋಡಿದಾಗ ಇಲ್ಲಿ ಅವರು ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಇನ್ನೊಂದು ಕಡೆ ಬೇರೆ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾರ್ದಿಕ್ ಪಾಂಡ್ಯಗಿಂತ ಚಿಕ್ಕ ವಯಸ್ಸಿನ ಆಟಗಾರರು ಕೂಡ ಇದ್ದಾರೆ ಟೀಮ್ನಲ್ಲಿ. ನೋಡಿ, ಇಶಾನ್ ಕಿಶನ್ಗೆ 27 ವರ್ಷ, ಅವ್ರ ಗರ್ಲ್ಫ್ರೆಂಡ್ ಕೂಡ ಅಲ್ಲಿದ್ದರು. ಆದರೆ ಎಲ್ಲೂ ಕೂಡ ಅವ್ರ ಸಭ್ಯತೆಯ ಗೆರೆಯನ್ನು ದಾಟಿಲ್ಲ. ಆದರೆ ಟ್ರೋಫಿಯನ್ನು ಹಿಡಿದು ಸೆಲೆಬ್ರೇಟ್ ಮಾಡಬೇಕಾದಂಥ ಜಾಗದಲ್ಲಿ ತನ್ನ ಗೆಳತಿ ಜೊತೆ ಸೇರಿಕೊಂಡು ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿಯಾಗಿ ಮಂಚದ ರೀತಿ ಭಾವಿಸ್ಬಿಟ್ರೆ ಅದು ತಪ್ಪಾಗುತ್ತೆ ಅನ್ನೋ ರೀತಿಯಾದಂಥ ಕಮೆಂಟ್ಸ್ಗಳು ಕೂಡ ಕೇಳಿ ಬರ್ತಾ ಇರೋದು. ನೋಡಿ, ಭಾನುವಾರ ನಡೆದಂಥ ರೋಚಕ ಫೈನಲ್ ಪಂದ್ಯ, ಭಾರತ ಜಯಬೇರಿ ಬಾರಿಸ್ತು, ಇಡೀ ತಂಡ ಮೈದಾನದಲ್ಲಿ ಸಂಭ್ರಮ ಪಡ್ತಾ ಇತ್ತು. ಆ ವೇಳೆ ಹಾರ್ದಿಕ್ ಪಾಂಡ್ಯ ಅವರು ಎಲ್ಲ ಮೈ ಮರೆತು ಈಗಿರ್ತಕ್ಕಂಥ ಗೆಳತಿ ಜೊತೆಗೆ ಆ ತ್ರಿವರ್ಣ ಧ್ವಜವನ್ನು ತಮ್ಮ ಮೈ ಮೇಲೆ ಸುತ್ತಕೊಂಡು ಅವರು ಮಾಡಿದಂಥ ಅಸಭ್ಯ ವರ್ತನೆ ಇವತ್ತು ಚರ್ಚೆ ಆಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲ ವಾಜಿದ್ ಖಾನ್ ಅವರು ಮುಂಬೈನ ಪುಣೆಯ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ದೂರಿನಲ್ಲಿ ಏನಿದೆ ಅನ್ನೋದನ್ನು ಹೇಳಿಬಿಡ್ತೀನಿ. ನೋಡಿ, ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲಿ ಹಾರ್ದಿಕ್ ಪಾಂಡ್ಯ ರಾಷ್ಟ್ರಧ್ವಜವನ್ನು ಕೇವಲ ಪ್ರದರ್ಶನಕ್ಕೆ ಬಳಸದೆ ಅದನ್ನು ತಮ್ಮ ದೇಹಕ್ಕೆ ಬಟ್ಟೆಯಂತೆ ಸುತ್ತಕೊಂಡಿದ್ದಾರೆ. ಇದು ಭಾರತೀಯ ಧ್ವಜ ಸಂಹಿತೆಯ ಉಲ್ಲಂಘನೆ ಆಗಿದೆ. ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬನ ನಾಗರಿಕನ ಆದ್ಯ ಕರ್ತವ್ಯ. ಅದು ನಮ್ಮ ಸಂವಿಧಾನದಲ್ಲೂ ಕೂಡ ಇದೆ. ಈ ಕೃತ್ಯ ಕಾನೂನು ಬಾಹಿರವಾಗಿದೆ ಅವ್ರು ಮಾಡಿರೋದು. ಅವರ ವಿರುದ್ಧವಾಗಿ ತಕ್ಷಣವೇ FIR ದಾಖಲಿಸಿ ಅಂತ ಹೇಳಿ ವಾಜಿದ್ ಖಾನ್ ಅವರು ತಮ್ಮ ಅರ್ಜಿಯಲ್ಲಿ ಒತ್ತಾಯ ಮಾಡಿದ್ದಾರೆ. ನೋಡಿ, ಕಾನೂನು ಏನು ಹೇಳುತ್ತೆ, ಕಾನೂನು ತಜ್ಞರು ಏನು ಹೇಳ್ತಾರೆ ಅಂದರೆ, ನಮ್ಮ ಭಾರತದ ರಾಷ್ಟ್ರಧ್ವಜ ಇದೆಯಲ್ವ, ಅದು ಗೌರವಕ್ಕೆ ಬಹಳಷ್ಟು ಭಾಜನವಾದದ್ದು. ನಿಮಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಆದರೆ ಭಾರತದ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ ಅಡಿಯಲ್ಲಿ 1971 ಪ್ರಕಾರ
ರಾಷ್ಟ್ರಧ್ವಜವನ್ನು ಸೊಂಟದ ಕೆಳಗೆ ಧರಿಸೋದು ಮತ್ತು ಬಟ್ಟೆಯಂತೆ ಮೈಮೇಲೆ ಸುತ್ತಕೊಳ್ಳುವುದು ಅಪರಾಧವೆಂದು ಪರಿಗಣಿಸಲ್ಪಡುತ್ತದೆ. ಈ ಹಿಂದೆ ಅನೇಕ ಸೆಲೆಬ್ರಿಟಿಗಳು ಇಂತಹದ್ದೇ ಕಾರಣಕ್ಕೆ ಕಾನೂನು ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಹಾರ್ದಿಕ್ ಪಾಂಡ್ಯ ತೋರಿದಂಥ ವರ್ತನೆಯೇ ಇವತ್ತು ಅವರ ವಿರುದ್ಧವಾಗಿ ದೂರು ಕೊಡುವಂತಹ ಮಟ್ಟಕ್ಕೆ ಬಂದುಬಿಟ್ಟಿದೆ. ಅಂದರೆ ಏನು ಹೇಳುತ್ತೆ ಅಂದರೆ ಇದೆಲ್ಲವೂ ಕೂಡ ಸಾಬೀತಾಗಿಬಿಟ್ರೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971 ಸೆಕ್ಷನ್ ಪ್ರಕಾರ, ಅಂದರೆ ಸೆಕ್ಷನ್ 2ರ ಅಡಿಯಲ್ಲಿ ಇದು ಉಲ್ಲಂಘನೆ ಆಗಿರೋದ್ರಿಂದ ಈ ಕಾಯ್ದೆ ಅಡಿಯಲ್ಲಿ ತಪ್ಪಿತಸ್ಥ ಅಂತ ಹೇಳಿ ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸುವ ಅವಕಾಶ ಇದೆ ಅನ್ನೋ ಚರ್ಚೆಗಳಾಗ್ತಾ ಇರೋದು. ನೋಡಿ, ದೂರುದಾರರು ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಪೊಲೀಸರು ಅದನ್ನು ಸ್ವೀಕರಿಸಿ FIR ಮಾಡಿಲ್ಲ. ಆದರೆ ಒಂದು ದೂರನ್ನು ಸ್ವೀಕರಿಸುವ ಪ್ರತಿ ಅಕ್ನಾಲಜ್ಮೆಂಟ್ ಅಂತ ಏನು ಕರಿತೀವಲ್ವ, ಅದನ್ನು ಕೂಡ ಅವರು ದೂರಿನ 2 ಪ್ರತಿಗಳು ಅದನ್ನು ಕೂಡ ಅವ್ರಿಗೆ ಮತ್ತೆ ವಾಪಸ್ ಕೂಡ 1 ಪ್ರತಿಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ನಮಗೆ ದೂರನ್ನು ಸಲ್ಲಿಸಿದಾಗ ಆಗ್ತಕ್ಕಂಥ ಪ್ರೊಸೀಜರ್ಗಳು. ಆದರೆ ಮುಂದೆ ಏನಾಗುತ್ತೆ ಅನ್ನೋದೇ ಇನ್ನೂ ಕಾದು ನೋಡಬೇಕು. FIR ಆಗಿಬಿಟ್ರೆ ಅದು ಇನ್ನೊಂದು ರೀತಿಯಾದಂಥ ಗಂಭೀರವಾದಂಥ ಪ್ರಕರಣಗಳ ಅಡಿಯಲ್ಲಿ ಹೋಗಿಬಿಡುತ್ತೆ. ನೋಡಿ, ಇನ್ನೂ ಬಹಳಷ್ಟು ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲೇಬೇಕು. ಹೇಳ್ತಾ ಇದ್ದೆ, ಅದನ್ನು ಕೂಡ ನಾನು ಹೇಳ್ತಾ ಇದ್ದೆ. ಯಾಕೆಂದರೆ ಸ್ಟೇಡಿಯಂನಲ್ಲಿ ರೋಹಿತ್ ಇದ್ದರು, ಮಹೇಂದ್ರ ಸಿಂಗ್ ಧೋನಿ ಇದ್ದರು. ಅವರೆಲ್ಲರ ವರ್ತನೆಗಳನ್ನು ಆರಂಭದಿಂದ ಇಲ್ಲಿವರೆಗೂ ಕೂಡ ನೋಡಿದ್ದಾರೆ. ಅವರೆಲ್ಲರೂ ಕೂಡ ಆ ರೀತಿಯಾಗಿ ಅಸಭ್ಯ ವರ್ತನೆಗಳು ಇಲ್ಲಿವರೆಗೂ ಕೂಡ ಮಾಡೇ ಇಲ್ಲ. ಇನ್ನು ವಿರಾಟ್ ಕೊಹ್ಲಿ ನೋಡಿ ಕಲೀರಿ, ಈ ಥರದ ಚರ್ಚೆಗಳಾಗ್ತಾ ಇರೋದು, ಕಮೆಂಟ್ಸ್ಗಳಾಗ್ತಾ ಇರೋದು. ಅವರೆಲ್ಲರೂ ಕೂಡ ನಮಗೆ ಗೊತ್ತಿರೋ ಹಾಗೆ ಧೋನಿ ಕೂಡ ಲವ್ ಮ್ಯಾರೇಜ್, ವಿರಾಟ್ ಕೊಹ್ಲಿ ಕೂಡ ಲವ್ ಮ್ಯಾರೇಜ್ ಆದವರು. ಅವರೆಲ್ಲೂ ಕೂಡ ಒಂದು ಬಾರಿಯೂ ಈಗ ನಡೆದುಕೊಂಡಿಲ್ಲ. ಇನ್ನೂ ಇವರು ಗರ್ಲ್ಫ್ರೆಂಡ್ ಸಹಿತ ಮತ್ತು ವಿಚ್ಛೇದನ ಆದ ನಂತರ ಅವರು ಬದಲಾದ ಜೀವನದಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದು. ನಮಗೆ ಸ್ಯಾಮ್ಸನ್ ಕೂಡ ಅಲ್ಲಿದ್ದರು. ಅವರು ಕೂಡ ಎಲ್ಲೂ ಅತಿರೇಕದ ವರ್ತನೆಯನ್ನು ತೋರದೆ ಆ ಟ್ರೋಫಿಯನ್ನೇ ಹಿಡಿದು ಸಂಭ್ರಮ ಪಡ್ತಾಯಿದ್ರು. ಕೈಯಲ್ಲಿ ಹಿಡ್ಕೊಂಡು ಅದನ್ನು ಖುಷಿಯನ್ನು ಅವ್ರು ತೋರ್ತಾಯಿದ್ರು. ಆ ರೀತಿಯಾಗಿ ಮಾಡೋದು ಬಿಟ್ಟು ಈ ರೀತಿಯಾಗೆಲ್ಲ ಮಾಡಿದ್ದು ತಪ್ಪು ಅನ್ನೋ ರೀತಿಯಾಗಿ ಚರ್ಚೆಗಳಾಗ್ತಾ ಇರೋದು. ನೋಡಿ, ಹಾರ್ದಿಕ್ ಪಾಂಡ್ಯ ಅವರ ಆಟಿಟ್ಯೂಡ್ಗೆ ಎಲ್ಲರೂ ಕೂಡ ಫಿದಾ ಆಗಿರ್ಬೋದು. ಆದರೆ ಈ ರೀತಿಯಾದಂಥ ಓವರ್ ಬಿಹೇವಿಯರ್ ಇದೆಯಲ್ಲ, ಅದ್ರ ಬಗ್ಗೆನೇ ಬಹಳಷ್ಟು ಚರ್ಚೆ ಆಗ್ತಾಯಿದೆ. ಇನ್ನು ಅವ್ರ ಕುಟುಂಬದ ಬಗ್ಗೆಯೂ ಕೂಡ ಬಹಳ ಚರ್ಚೆಗಳು ಆಗ್ತಾ ಇರೋದು. ಯಾಕೆ ಅಂದರೆ ನೋಡಿ, ಇಡೀ ಟೂರ್ನಮೆಂಟ್ನಲ್ಲಿ ಕೃಣಾಲ್ ಪಾಂಡ್ಯ ಆಗಿರಲಿ, ಅವರ ಪತ್ನಿ ಪಂಖೂರಿ ಶರ್ಮಾ ಆಗಿರಲಿ, ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಶ್ ಕೂಡ ಮಾಡಿಲ್ಲ. ಅದು ಕನ್ಫ್ಯೂಷನ್ಸ್ ಆಗಿರೋದು. ಎಲ್ಲೋ ಒಂದು ಕಡೆ ಹಾರ್ದಿಕ್ ಪಾಂಡ್ಯ ಕುಟುಂಬದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅಂತ. ಹಿಂದಿನ ಪಂದ್ಯಗಳಿರಲಿ, ಪ್ರಮುಖ ಟೂರ್ನಿಗಳಿರಲಿ, ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬೆಂಬಲಿಸಲಿಕ್ಕೆ ಅವ್ರ ಬ್ರದರ್ ಕೃಣಾಲ್ ಪಾಂಡ್ಯ ಮತ್ತು ಅವರ ಪತ್ನಿ ಪಂಖೂರಿ ಶರ್ಮಾ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಪುತ್ರನನ್ನು ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗೋದು, ಅವ್ರ ಗೆಳತಿಯವರು ಮಾಡ್ತಾ ಇರೋ ವೀಡಿಯೋಸ್ಗಳು, ಪೋಸ್ಟ್ಗಳು ಎಲ್ಲ ಕೂಡ ಚರ್ಚೆ ಆಗ್ತಾಯಿದೆ. ಅವೆಲ್ಲವೂ ಕೂಡ ಟ್ರೋಲ್ ಕೂಡ ಆಗ್ತಾಯಿದೆ. ಎಲ್ಲೋ ನಟಾಸ ಅವ್ರ ಜೊತೆಗೆ ಒಂದಿಗಿನ ವಿಚ್ಛೇದನದ ನಂತರ ಇಡೀ ಕಂಪ್ಲೀಟ್ ಹಾರ್ದಿಕ್ ಪಾಂಡ್ಯ ಅವ್ರ ಲೈಫ್ ಎಲ್ಲ ಬದಲಾಗಿ ಬಿಡ್ತಾ, ಏನೋ ಅವ್ರ ಪರ್ಸ್ನಲ್ ಲೈಫ್ನಲ್ಲಿ ಇನ್ನೂ ಕೂಡ ಹೇಳಿಕೊಳ್ಳಾಗದಂಥ ಅನೇಕ ನೋವು ಕೂಡ ಇರಬಹುದು ಅನ್ನೋ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಆದರೆ ಕೃಣಾಲ್ ಪಾಂಡ್ಯ ಅವರ ಆಬ್ಸೆನ್ಸ್, ಅದ್ರ ಬಗ್ಗೆ ಅವರೆಲ್ಲೂ ಕೂಡ ಮೌನವನ್ನು ಮುರಿದಿಲ್ಲ ಅಥವಾ ಅಫಿಷಿಯಲಿ ಅವರೆಲ್ಲೂ ಕೂಡ ಟ್ವೀಟ್ ಕೂಡ ಮಾಡಿಲ್ಲ. ಇನ್ನು ಇದು ಎಲ್ಲವೂ ಕೂಡ ಅಭಿಮಾನಿಗಳ ಚರ್ಚೆ. ಇನ್ನು ದೂರು ಕೊಟ್ಟಿರೋ ಸಂಬಂಧವಾಗಿ ರಾಷ್ಟ್ರಧ್ವಜಕ್ಕೆ ಆಗಿರ್ತಕ್ಕಂಥ ಅವಮಾನ ಅದು ಯಾವ ಹಂತಕ್ಕೆ ಹೋಗಬಹುದು, ಅಥವಾ ಇದು ಇನ್ನಷ್ಟು ವೈರಲ್ ಆಗಿ ವಕೀಲರು ಕೂಡ ಬಹಳಷ್ಟು ಒತ್ತಾಯ ಮಾಡ್ತಾ ಇರೋದ್ರಿಂದ FIR ಏನಾದರೂ ದಾಖಲಿಸ್ಕೊಂಡು ಮುಂದಿನ ಹಂತಕ್ಕೆ ಹೋಗ್ತಾರಾ, ಅದೆಲ್ಲವೂ ಕೂಡ ಮುಂದೆ ಗೊತ್ತಾಗಬೇಕಾಗತ್ತೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.